ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರದ ಹಾಗೆ ಈ ವಾರವೂ ಕೂಡ ಸಾಮಾನ್ಯ ಇಂಗ್ಲೀಷ್ ಕಲಿಕೆಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ವಾಚಕಗಳಲ್ಲಿ ಸರ್ವನಾಮದ ವಿಧಗಳ ಬಗ್ಗೆ ನಾವು ನೋಡ್ತಾ ಬರ್ತಾ ಇದ್ದೇವೆ. ಈ ಸರ್ವನಾಮದ ವಿಧಗಳನ್ನು ಎಲ್ಲವನ್ನು ಈಗಾಗಲೇ ನಾವು ನೋಡಿದ್ದೀವಿ. ಅದಕ್ಕೆ ಉದಾಹರಣೆ ಸಹಿತ ಹೇಗೆ ಅದನ್ನು ಬಳಸಬೇಕು ಅನ್ನೋದನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹೆಚ್ಚು ತಡ ಮಾಡದೆ ಇಂದಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ನಾವು ಎಲ್ಲ ಬಗೆಯ ಸರ್ವನಾಮಗಳನ್ನ ವಾಕ್ಯಗಳಲ್ಲಿ ಉಪಯೋಗಿಸೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಉದಾಹರಣೆ 1, ಐ ಆಮ್ ಆ್ಯನ್ ಇಂಜಿನಿಯರ್. ಹಾಗಂದರೆ ನಾನು ಒಬ್ಬ ಇಂಜಿನಿಯರ್ ಆಗಿದ್ದೇನೆ ಅಂತ ಆಗುತ್ತೆ. ಎರಡನೇ ಉದಾಹರಣೆ ನೋಡೋದಾದರೆ ಐ ಆಮ್ ಡ್ರಿಂಕಿಂಗ್ ಟೀ ಅಂದರೆ ನಾನು ಚಹಾವನ್ನು ಕುಡಿಯುತ್ತಿದ್ದೇನೆ. ಮೂರನೇ ಉದಾಹರಣೆಯಲ್ಲಿ ಇಟ್ ಈಸ್ ಮೈ ಬುಕ್ ಅಂದರೆ ಇದು ನನ್ನ ಪುಸ್ತಕ. ನಾಲ್ಕನೇ ಉದಾಹರಣೆಯಲ್ಲಿ ದೋಸ್ ಪೇಪರ್ಸ್ ಆರ್ ಮೈನ್ ಅಂದರೆ ಆ ಕಾಗದಗಳು ನನ್ನವು. ಐದನೇ ಉದಾಹರಣೆಯಲ್ಲಿ ದೇ ಆರ್ ಹಿಸ್ ಫ್ರೆಂಡ್ಸ್ ಹಾಗಂದರೆ ಅವರು ಅವನ ಸ್ನೇಹಿತರು. ಆರನೇ ಉದಾಹರಣೆಯಲ್ಲಿ ದೋಸ್ ಕ್ಲಾತ್ಸ್ ಆರ್ ಹಿಸ್ ಅಂದರೆ ಆ ಉಡುಪುಗಳು ಅವನದ್ದಾಗಿವೆ ಅಂತಾಗುತ್ತೆ. ಇನ್ನು ಏಳನೇ ಉದಾಹರಣೆಯಲ್ಲಿ ದೋಸ್ ಬ್ಯಾಂಗಲ್ಸ್ ಆರ್ ಹರ್ಸ್ ಅಂದರೆ ಆ ಬಳೆಗಳು ಅವಳದ್ದಾಗಿವೆ. ಇನ್ನು ಎಂಟನೇ ಉದಾಹರಣೆಯಲ್ಲಿ ಇಟ್ ಈಸ್ ದೇರ್ ಪ್ಲೇ ಗ್ರೌಂಡ್ ಅಂದರೆ ಅದು ಅವರ ಆಟದ ಮೈದಾನವಾಗಿದೆ. ಇನ್ನು ಒಂಬತ್ತನೇ ಉದಾಹರಣೆಯಲ್ಲಿ ಯುವರ್ಸ್ ಈಸ್ ಎ ನ್ಯೂ ಕಾರ್ ನಿನ್ನದು ಹೊಸ ಕಾರಾಗಿದೆ. ಇನ್ನು ಹತ್ತನೇ ಉದಾಹರಣೆಯಲ್ಲಿ ಟುಡೇಸ್ ವಿಕ್ಟರಿ ಈಸ್ ದೇರ್ಸ್ ಅಂದರೆ ಇಂದಿನ ಜಯವು ಅವರದ್ದಾಗಿದೆ ಅಂತಾಗುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಇಂದಿನ ಈ ತರಗತಿಯಲ್ಲಿ ಸರ್ವನಾಮಗಳನ್ನು ಉದಾಹರಣೆಗಳ ಸಹಿತ ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇಲ್ಲಿಗೆ ಈ ಸರ್ವನಾಮ ಸಂಪೂರ್ಣವಾಗಿದೆ. ಮುಂದಿನ ತರಗತಿಯಲ್ಲಿ ನಾವು ವರ್ಬ್ ಅಥವಾ ಕನ್ನಡದಲ್ಲಿ ಕ್ರಿಯಾಪದದ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.